ವೆಲ್ಕಮ್ ಬ್ಯಾಕ್. ರಷ್ಯಾ ಜಪಾನ್ ತೀರದಲ್ಲಿ ಬೃಹತ್ ಸುನಾಮಿ ಆಗಿದೆ. ರಷ್ಯಾದ ಕಮ್ಮಟ ದ್ವೀಪ ಸಮೂಹದಲ್ಲಿ ಭಾರಿ ಭೂಕಂಪ. ವಿಶ್ವದಲ್ಲಿ ಮತ್ತೆ ಅಪ್ಪಳಿಸ್ತಾ ಇದೆ ಬೃಹತ್ ಸುನಾಮಿ. ರಷ್ಯಾದ ಕಂಬಟ್ಕ ದ್ವೀಪದ ಬಳಿ ಭಾರಿ ಭೂಕಂಪ. ಜಪಾನ್ಗೆ ಶುರುವಾಗಿದೆ ಮತ್ತೆ ಭಾರಿ ಸುನಾಮಿ ಆತಂಕ. ಪ್ರಕೃತಿ ವಿಕೋಪಕ್ಕೆ ಮತ್ತೆ ಸಾಕ್ಷಿಯಾಗಲಿದೆಯಾ? ಜಪಾನ್ ಸಮೀಪದ ರಷ್ಯಾದ ದ್ವೀಪದ ಬಳಿ ಭೂಕಂಪದ ಕಂಪನ. ರಿಕ್ಟರ್ ಮಾಪಕದಲ್ಲಿ 8.8 ತೀವ್ರತೆಯ ಭೂಕಂಪ ದಾಖಲು. ಜಪಾನ್ನ ಪೆಸಿಫಿಕ್ ಕರಾವಳಿಯಲ್ಲಿ ಸುನಾಮಿಯ ಎಚ್ಚರಿಕೆ. ಸಮುದ್ರದ 19.3 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿರುವಂತಹ ಭೂಕಂಪ. ಫಿಲಿಪೀನ್ಸ್, ಇಂಡೋನೇಷ್ಯಾ, ಚೀನಾ, ವಿಯೆಟ್ನಾಂಗೂ ಕೂಡ ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಜಪಾನ್ ಸಮುದ್ರ ತೀರಕ್ಕೆ ಅಪ್ಪಳಿಸ್ತಾ ಇವೆ ಸೈತಾನ್ ನಂತಹ ಅಲೆಗಳು. ವಿಶ್ವದಲ್ಲಿ ಮತ್ತೆ ಅಪ್ಪಳಿಸಲಿದೆಯಾ ಬೃಹತ್ ಸುನಾಮಿಯ ರಕ್ಕಸ ಅಲೆ? ಸೊ ಅಲ್ಲೊಂದು ಭೂಕಂಪನದ ಅನುಭವ ಕೂಡ ಆಗಿದೆ. ಪೆಸಿಫಿಕ್ ಮಹಾಸಾಗರದಲ್ಲಿ ಸುನಾಮಿ ಈಗಾಗಲೇ ಅಲ್ಲಿನ ರಿಕ್ಟರ್ ಮಾಪನದಲ್ಲೂ ಕೂಡ ಅಲ್ಲಿನ ಎಷ್ಟು ತೀವ್ರತೆಯಲ್ಲಿ ಆಗಿದೆ ಎನ್ನುವಂತಹದ್ದು ದಾಖಲಾಗಿರುವಂತಹದ್ದು. ರಷ್ಯಾ ಜಪಾನ್ ತೀರಗಳನ್ನು ತಾಕಿದ ಸುನಾಮಿ. 6 ಅಡಿ ಎತ್ತರದ ರಕ್ಕಸ ಗಾತ್ರದ ಅಲೆಗಳ ಅಬ್ಬರ ನಿಜಕ್ಕೂ ಕೂಡ ಪ್ರಕೃತಿ ವಿಕೋಪದ ಮುನ್ಸೂಚನೆನ ಎನ್ನುವಂತಹದ್ದು. ಜಪಾನ್ ಭೂಕಂಪನ ಸುನಾಮಿಗೆ ಸಾಕ್ಷಿಯಾದ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಭೂಕಂಪನದಿಂದ ನಷ್ಟ ಅನುಭವಿಸಿದ ಒಂದು ಜಾಗತಿಕವಾಗಿ ಒಂದು ರಾಷ್ಟ್ರ ಇದ್ದರೆ ಅದು ಜಪಾನ್. ಸೊ ಅಲ್ಲಿ ಈ ತರಹದ್ದೊಂದು ಮುನ್ಸೂಚನೆ ಬಂದಾಗ ನಿಜಕ್ಕೂ ಕೂಡ ಅಲ್ಲಿನ ಸರ್ಕಾರ ತೆಗೆದುಕೊಳ್ಳುವಂಥ ಮುಂಜಾಗ್ರತಾ ಕ್ರಮ ಇದೆಯಲ್ಲ, ವಿಜ್ಞಾನ ಲೋಕಕ್ಕೆ ಪ್ರಶ್ನೆ ಆಗುತ್ತೆ. ಸೊ ಅಷ್ಟರ ಮಟ್ಟಿಗೆ ಸೂಕ್ಷ್ಮತೆಗಳನ್ನು ಅವರು ಅರಿತು ತಕ್ಷಣದಲ್ಲಿ ಎಲ್ಲವನ್ನು ಕೂಡ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳುವಂಥ ಒಂದು ರಾಷ್ಟ್ರವು ಕೂಡ ಹೌದು. 6 ಅಡಿ ಎತ್ತರದ ರಕ್ಕಸ ಗಾತ್ರದ ಅಲೆಗಳ ಅಬ್ಬರ. ಎದ್ದೋ ಬಿದ್ನೋ ಅಂತ ಓಡಿದ ಲಕ್ಷಾಂತರ ಜನ ಆ ಭೂಕಂಪನದ ಅನುಭವದ ಆ ಎಕ್ಸ್ಕ್ಲೂಸಿವ್ ವಿಜುವಲ್ಸನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅದರ ಅನುಭವ ಆಗ್ತಾ ಇದ್ದ ಹಾಗೆ ಅಲ್ಲಿನ ಜನ ಎದ್ನೋ ಬಿದ್ನೋ ಅಂತ ಓಡಾಡಿದ್ದಾರೆ, ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸುರಕ್ಷಿತ ಸ್ಥಳಗಳಿಗೆ ಜನ ಸಾಗಿದ್ದಾರೆ. ಫುಲ್ ಟ್ರಾಫಿಕ್ ವಿಡಿಯೋ ಕೂಡ ವೈರಲ್ ಆಗಿದೆ. ಜಪಾನ್ ತೀರ ಪ್ರದೇಶಗಳಿಂದ 9 ಲಕ್ಷ ಮಂದಿ ಸ್ಥಳಾಂತರ ಎನ್ನುವ ಮಾಹಿತಿ ಲಭ್ಯವಾಗ್ತಿದೆ. ಸುನಾಮಿ ಕಾರಣ ತೀರಕ್ಕೆ ಕೊಚ್ಚಿ ಬಂದ ಬೃಹತ್ ತಿಮಿಂಗಿಲ. ಸೊ ನೋಡಿ, ಆ ಸಮುದ್ರದ ತಟದಲ್ಲಿ ಆ ಕಿನಾರೆಗೆ ಬಂದು ಬಿದ್ದಿದೆ ಯಾವುದು ತಿಮಿಂಗಿಲ, ದೊಡ್ಡ ಗಾತ್ರದ ತಿಮಿಂಗಿಲ. ಅದು ತನ್ನ ರೆಕ್ಕೆಯನ್ನು ಬಡಿದು ಸ್ವಲ್ಪ ಮುಂದಕ್ಕೆ ಮೂವ್ ಆಗಬೇಕು ಅಂದರೆ ಆಳವಾಗಿರ್ಬೇಕು ಸಮುದ್ರ. ಅದರ ರೆಕ್ಕೆ ಬಡಿಯುವಾಗ ಭೂಮಿ ಟಚ್ ಆಗಬಾರ್ದು, ಅದು ಮುಂದಕ್ಕೆ ಹೋಗೋದಿಲ್ಲ, ಚಲಿಸೋದಿಲ್ಲ. ಸೊ ಅದು ಕಿನಾರೆಗೆ ಬಂದಿದೆ. ಅಲ್ಲಿ ನೀರಿನ ಕೊರತೆ ಇರೋದ್ರಿಂದಾಗಿ ಈಜೊಡೆದ್ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ ಅದಕ್ಕೆ. ಸೊ ಹಾಗಾಗಿ ಅದು ಸಮುದ್ರ ಕಿನಾರೆ ಸೇರಿರುವಂತಹದ್ದು. ಜಪಾನ್ನ ಚಿಂಬಾ ಪ್ರದೇಶದ ವಿಡಿಯೋಗಳು ಸಖತ್ ವೈರಲ್ ಆಗ್ತಾ ಇದೆ. ಜನ ಓಡುವಂತಹದ್ದು, ಭೂಕಂಪನದ ಆ ಒಂದು ಅನುಭವದ ದೃಶ್ಯ, ಜೊತೆಗೆ ಸುನಾಮಿಯ ಭೀಕರ ಅಲೆಗಳು ಸಮುದ್ರದ ತಟಕ್ಕಪ್ಪಳಿಸುವಂತಹ ದೃಶ್ಯಗಳು ಭಯಭೀತಿಗೆ ಒಳಪಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.